ಸುಮಾರು ಮಾತಾಡಿದ್ದಾರೆ. ಅವ್ರಿಗೆ ಇಷ್ಟ ತಿಳಿದ್ರೆ ಅಷ್ಟೇ ಮಾತಾಡಿದ್ರೆ. ಕಾಡು ಭಾಷೆ ಪರಂಪರೆ ನಾವು ಹುಟ್ಟಿದ ಭಾಷೆ. ಕಾಡು ಯಾವ ರೀತಿ ಗಿಡ ಮರ ಹುಟ್ಟಿ ಬೆಳೆದ್ರೆ ಎಲ್ಲ ಮಾಡಿ ರೀತಿ ಬೆಟ್ಟಗುಡ್ಬ, ಎರವ, ಅಳಿಯ, ಸೋಲಿಗ, ಜೇನುಕುರುಬ ಇಲ್ಲ ಈಗ ಆ ಪಂಗಡದವರು ನಮಗೆ ಕಾಡು ಪರಂಪರೆ ಮಾಮೂಲಿಗಳು ಹುಟ್ಟಿ ಬೆಳೆದಂಥ ಕಲ ಕಸುಬು ಒಬ್ಬೊಬ್ಬನ ಬೇರೆ ಬೇರೆ ಇತ್ತು. ಅದು ನನ್ನ ತಾತ ಮುಖಾಂತರಗಳು ಒಂದು ತಾಯಿ ಮಕ್ಕಳೇ ಒಂದು 6 ಭಾಗ ಮಾಡಿ ಈ ಎರುವು ಸಾಗಿಯೋದು, ಈ ಬೆಳೆಯೋದು, ಇನ್ನದು ಮುಟ್ಟಿ ಎಳೆಯೋದು, ಬೆಟ್ಟಗುಡ್ಬ ಕುಕ್ಕೆ ಮರ ಎಳೆಯೋದು, ಜೇನು ಕುರುಬನವರು ಜೇನು ಗೆಡ್ಡೆ ಗೆಣಸು ತೆಗೆಯೋದು. ಈ ರೀತಿಯಲ್ಲಿ ಅವ್ರದ್ದು ಸತ್ಯಕಾಲವು ಭಾಗ ಮಾಡಿದಂಥ ಜನಾಂಗ ಒಂದೇ ತಾಯಿ ಮಕ್ಕವೇ. ಆದರೆ ಅವರವ್ರಿಗೆ ಒಂದೊಂದು ನೆಲೆಯಿಡು ಸಾಕಲ್ಲ, ಅದರ ಜನ್ಮ ಕೊಡೋಕ್ಕಲ್ಲ, ಅದರಿಂದ ಅವರೇನಾದ್ರು ಭಾಕಾರ ಮಾಡಿದ್ದಾರೆ. ಈಗ ಕರಿಯೋದ್ನಾಗೆ ಪಣಿಯರದಿಂದ ಹೇಳ್ತೀವಿ ಅಣ್ಣ ಅಂತೀವಿ, ಬೆಡಗೂರ್ಗಾರನ್ನ ಹೇಳ್ತೀವಿ ಅಣ್ಣ ಅಂತೀವಿ, ಅವ್ರ ಮೇಲೆ ಅಣ್ಣ ಅಂತಾರೆ. ಅಂದರೆ ಸಂಬಂಧ ಒಂದೇ, ಭಾಕಾರ ಮಾತ್ರ ಬೇರೆ ಬೇರೆ, ಜಾತಿ ಬೇರೆ ಬೇರೆ, ಅದಕ್ಕೆ ಥರವಾಗಿ ಭಾಷೆ ಬೇರೆ ಬೇರೆ, ಜಾತಿ ಅಲ್ಲ ಭಾಷೆ ಬೇರೆ ಬೇರೆ. ಈ ರೀತಿಯಲ್ಲಿ ನಾನು ಆದಿವಾಸಿಗಳು ನಾನು ಬದುಕಿ ಬಂದದ್ದು ಭಾರೀ ರಾಜನಾಗಿ ನನಗೆ ಬದುಕಿ ನಾವು ನನ್ನ ಇಸು ಒಂದು ಪಂಗಡ ಯಾವ ರೀತಿ ಬದುಕಿನಂದರೆ ಕಾಡಲೇ ನನಗೆ ಊಟ, ಕಾಡಲೇ ನನಗದು ಆಹಾರ, ಕಾಡಲೇ ನನಗೊಂದು ಬದುಕಿನ ಗಾಳಿ, ಕಾಡು ಮರಗಿಡವೇ ನನಗೊಂದು ಮನೆ. ಈ ರೀತಿಯಾಗಿ ನನ್ನ ಹಂಚು ಮತ್ತು ಬಿಲ್ಡಿಂಗ್, ಇಟ್ಟಿಗೆ ಮನೆ, ಹಂಚಿನ ಮನೆ ನನಗೂ ಬೇಕಾಗಿ ಬಂದವರು ಕಾಡಿನ ಮರ ಎಲೆ ಮತ್ತು ಕಾಡಿನ ಹುಲ್ಲು, ಕಾಡಿನ ಗೆಡ್ಡೆ ಗೆಣಸು, ಇದು ನನ್ನ ಸಂಪ್ರದಾಯದ ಆಹಾರ ಮತ್ತು ಮನೆ. ಈ ರೀತಿ ನಾನು ಗುಡಿಸಲು ಕಟ್ಟಿ ಬದುಕಿದ ಜನಗಳು ನನ್ನ ವಿದ್ಯಾಭ್ಯಾಸ ಕಾಣಿ ಮತ್ತು ನನ್ನ ಮುಂದಳ ನಾಗರಿಕ ಕಥೆ ಅವರು ಹೊಂದಾಣಿಕೆಯನ್ನು ಕಾಣಿ. ಇದು ನನ್ನ ಸಂಪ್ರದಾಯದಲ್ಲಿ ತಲೆಂತರಿಂದ ಬದುಕಿ ಬಂದಂಥ ನನ್ನ ಜನ್ಮದ ಜಾಗನೇ ಗುರ್ತು ಮಾಡಿ ಒಬ್ಬೊಬ್ಬರ ಒಂದು ಗುರುತಿನ ಮಾಡಿ ಈ ಜಮ್ಮಲ್ಲಿ ನೀ ಬದುಕಾಗ್ತು, ಈ ಜಮ್ಮಲ್ಲಿ ನೀ ಬದುಕಾಗ್ತು, ಈ ಜಮ್ಮಲ್ಲಿ ನೀ ಬದುಕಲು ಕಾಡನ್ನೇ ಭಾಗಕಾರ ಮಾಡಿ ಒಂದೊಂದು ಜಮ್ಮ ಮಾಡಿಕೊಡ್ತಾರೆ. ಜಮ್ಮ ಅಂದರೆ ಒಂದು ಎಲ್ಲೆ, ಜಮ್ಮದ ಎಲ್ಲೆ. ಆ ಎಲ್ಲೆ ಕಲ್ಲವೇ ನನಗೆ ದೇವರು. ಮರಗಿಡದವರಿಗೆ, ಕಾಡಿನ ಉತ್ತರಾಗಿ ಬೆಳೆದವರಿಗೆ ನನಗೆ ದೇವರು, ಮತ್ತು ಬೇರೆ ಬೇರೆ ವಿಗ್ರಹ ಆಗಿಯವರಿಗೆ, ಶಿಲೆಗಳವರಿಗೆ, ಮಣ್ಣಿನ ಶಿಲೆಯವರಿಗೆ, ಕಲ್ಲಿನ ಶಿಲೆಯವರಿಗೆ, ಇದು ನನ್ನ ಕಾಡಿನ ಬದುಕಿದು. ನನಗೆ ಬಂದಂಥ ಕಷ್ಟನೇ ಪರಿಹಾರ ಮಾಡೋ ಬದುಕು ದೇವರು ಅನ್ನೋದು ಸೃಷ್ಟಿ ಮಾಡಿ ನನ್ನ ಆದಿವಾಸಿಗಳದ್ದು ಕಾಡನ್ನು ಮಧ್ಯಲು ನನಗೆ ಸಿಕ್ಕಿತ್ತು. ಅದುವೇ ಈಗಲೂ ನನ್ನ ನಂಬೇಳು ತಲೆತರಂದ್ರೆ ಯಾವ ರೀತಿ ನನ್ನ ತಾತ ಮುತ್ತಾಡೋದ್ರ 3-4 ತಲೆಮಾರಿಂದ ಬೆಳೆದು ಬಂದಾರು. ಅದನ್ನು ಈಗಲೂ ನನಗೆ ಆ ಪದ್ಧತಿ ಗೊತ್ತಿಲ್ಲ, ಆ ಪದ್ಧತಿ ಈಗಲೂ ನಡೆದುಬಿಡೋದು. ಅದೇ ರೀತಿಯಲ್ಲಿ ನನ್ನ ಬದುಕೂ ಅದೇ ರೀತಿಯಲ್ಲಿ ಕಾಡಿನ ದೇವರು ಪೂಜೆ ಮಾಡ್ತೀವಿ, ಕಾಡಿನ ಮರ ಗಿಡ ಜನ ಕಡೆ ಹಚ್ತೀವಿ. ನನಗದು ಹಣ್ಣು ಕಾಯಿ ಪೂಜೆ ಏನು ಬೇಡ, ನನಗೆ ಮರದ ಶಂಕೆ ಸಾಕು, ಮರದ ಧೂಪ ಸಾಕು. ನನಗೆ ಇದು ನಂಗೆ ದೇವ್ರ ಪದ್ಧತಿಯಲ್ಲಿ ಬೆಳೆದುಕೊಂಡಂಥದ್ದು. ನನ್ನ ವಂಶ ಬೆಳೆದದೇ ಅದೇ ರೀತಿ. ಈ ರೀತಿಯಲ್ಲಿ ಆ ತಿನ್ನೋದನ್ನೇ ನಾವು ಹೊಡೆದು ಇಂಥದ್ದು ನಾನು ಪ್ರಾಣಿ ತಿನ್ನೋನಲ್ಲೇ, ಆದರೆ ಸತ್ತು ಬಿದ್ದ ಪ್ರಾಣಿನೇ ತಿಂದಿದ್ದಾನೆ. ಹುಲಿ, ಕರುಬ, ಕರಡಿ ಇಂಥವನ್ನ ಹಿಡಿದು ಬೀಸಾಕ್ತದಲ್ಲ, ಅದು ಸ್ವಲ್ಪ ವಾಸನೆ ಬಂದರೂ ಬರೋದಿಲ್ಲ. ಅದನ್ನ ತಂದೆ ಕತ್ತರಿಸಿ ವಾಣಿಕೆ ನಾನು ಆಹಾರವನ್ನು ತಿಂದಿದ್ದೇನೆ. ಅದು ನನ್ನ ಆರೋಗ್ಯ ಆಗೋದು. ಜೇನು ಕುಯ್ಯೋದು ಅನ್ನೋದು ತುಂಬ ತುಪ್ಪ ಇಷ್ಟಪಡೋದಿಲ್ಲ. ಅದರ ತಟ್ಟಿ ಇದೆಯಲ್ಲ ಮಾಡಿದ ಮರಿ ಹಾಕೋದು ತಟ್ಟಿ ಆಗ್ತದಲ್ಲ, ಅದು ನನಗೆ ಆಹಾರ. ಹಾಲು ಮೊಸರು ತಿನ್ನೋ ಥರ ಇದನ್ನು ಅದಕ್ಕಂತ ಎಷ್ಟು ರೀತಿ ನನಗೆ ಹೊಟ್ಟೆ ಗಟ್ಟಿ ಬೇಕಾದರೆ ಗೆಡ್ಡೆ ಗೆಣಸು ಮುಖ್ಯ. ನೂರೆಗಾಸು, ನಾರ, ಕಾಲುಗಾಸು, ಎಕ್ಕುಗಾಸು, ಬುಣ್ಣಿಗಾಸು, ಮತ್ತು ಕೊರಣೆ, ಸಡ್ಡಿಗಾಸು, ವಾಲು, ಈ ನಾರಬಲ, ಇಂಥ ಗಾಸು ಎಲ್ಲ ಫುಲ್ಲು ನನಗೆ ಆಹಾರ ಇರೋದು. ತಿಂದುಬಿಟ್ರೆ ಸಣ್ಣ ಕೂಸು ತಿನ್ಸಾದ್ರೆ ಹೊಟ್ಟೆ ನೋವು ಬರಲ್ಲೇ, ಕೆಮ್ಮನ್ನು ಬರಲ್ಲ, ನಗಡಿನೂ ಬರಲ್ಲೇ, ಒಳ್ಳೆ ಸುಖದ ನಿದ್ದೆ ಮನೆ ಆಯ್ತದೆ ಕೂಸು. ತಂದೆ ತಾಯಿ ತಿಂದುಬಿಟ್ಟು ಅಲ್ಲೇ ಮನೆ ಇಟ್ಟರೆ ನೀರು ಕುಡಿದ್ಬಿಟ್ರೆ ಅಂಥ ಆಹಾರ ತುಪ್ಪದ ಅನ್ನ ತಿಂದಾಗಿ ಆ ರೀತಿಯಲ್ಲಿ ಬದುಕಿದ ಬಂದ ನನ್ನ ಪೂರ್ವದ ವಂಶ, ಮತ್ತು ನನ್ನ ಎರವ ವಂಶ, ನನ್ನ ಸೋಲಿಗ ವಂಶ, ಮತ್ತು ನನ್ನ ಬೆಟೂರು ವಂಶ,
ಇದರಿಂದ ನಾವು ಬದುಕಿ ಬಂದು ಆದಿವಾಸಿಗಳನ್ನು ಹೇಳ್ಸಿದ್ರು ಅವರು. ಈಗ ಅದು ತಲೆಸುವಂಥ ಮರ್ಯಾದೆ ನಾವು ಅದನ್ನ ನಡೆಸ್ಕೊತೀವಿ, ಮಕ್ಕಳನ್ನು ಕಲಿಸ್ತೀವಿ. ಈಗ ನಾವು ಭಾಷೆ ಮರ್ಯಾದೆ ಭಾಷೆ ಇದ್ದೇ ಇರ್ತದೆ. ಹೊರಗಡೆ ಹೋದಾಗ ಹೊಂದಾಣಿಕೆ ಭಾಷೆ ಬೇರೆ ಬೇರೆ ಕಡೆ ಇರ್ತವೆ. ಮಲಯಾಳ ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ, ತಮಿಳು ಮಾತಾಡ್ತೀವಿ, ತೆಲುಗು ಮಾತಾಡ್ತೀವಿ. ಕಲ್ತಿರೋರು ನಾವು ಒಬ್ಬ ಮಾತಾಡೋದಿಲ್ಲ, ಕಲಿಕೆ ಮೇಲೆ ಬೇರೆ ಬೇರೆ ಭಾಷೆಯನ್ನು ಬಳಸ್ಕೋತೀವಿ. ಆದರೆ ನನ್ನ ಹುಟ್ಟು ಭಾಷೆ ತಲೆಂತರದ ಬಂದಿರೋ ಭಾಷೆ ಅದು ಇದ್ದೇ ಇರ್ತದೆ. ಇಷ್ಟೇ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.